ಸುಮಾರು 200 ವರ್ಷಗಳ ಇತಿಹಾಸವಿರುವ ಕುಮಟಾ ಪಟ್ಟಣದ ಹೆರವಟ್ಟಾದ ಶ್ರೀ ಸಾಣಿಯಮ್ಮ ದೇವಸ್ಥಾನದ ಅಮೃತ ಮಹೋತ್ಸವ ಸಂಭ್ರಮ ಮೇ 7ರಿಂದ 11ರವರೆಗೆ ನಡೆಯಲಿದ್ದು, ಭಕ್ತರು ಸಹಕಾರ ನೀಡುವಂತೆ ಅಮೃತ ಮಹೋತ್ಸವ ಸಮಿತಿಯ ಕಾರ್ಯದರ್ಶಿ BNK ನಾಗರಾಜ್ ಮನವಿ ಮಾಡಿದರು. ಕುಮಟಾ ಪಟ್ಟಣದ ಹೆರವಟ್ಟಾದ ಶ್ರೀ ಸಾಣಿಯಮ್ಮ ದೇವಸ್ಥಾನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಅಮೃತ ಮಹೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದ ಅಮೃತ ಮಹೋತ್ಸವ ಸಮಿತಿ ಕಾರ್ಯದರ್ಶಿ BNK ನಾಗರಾಜ್ ಅವರು, ಸುಮಾರು 200 ವರ್ಷಗಳ ಇತಿಹಾಸವಿರುವ ಶ್ರೀ ಸಾಣಿಯಮ್ಮ ದೇವಾಲಯದ ಜೀರ್ಣೋದ್ಧಾರಕ್ಕಾಗಿ ಭಕ್ತರೆಲ್ಲ ಸೇರಿ ನಿರ್ಧರಿಸಲಾಗಿತ್ತು. ದೇವಿಯ ಪೀಠ ಭಿನ್ನವಾಗಿದ್ದರಿಂದ ದೇವಿಯ ಅಪ್ಪಣೆ ಮೇರೆಗೆ ದೇವಿ ಮತ್ತು ಅಮ್ಮನವರ ಪರಿವಾರ ದೇವರುಗಳ ಪುನರ್ ಪ್ರತಿಷ್ಠಾಪನೆ, ದೇವಸ್ಥಾನದ ಜೀರ್ಣೋದ್ಧಾರ ಸೇರಿದಂತೆ ಅಮೃತ ಮಹೋತ್ಸವ ಕಾರ್ಯಕ್ರಮ ಮೇ 7ರಿಂದ 11ರವರೆಗೆ ವಿಜೃಂಭಣೆಯಿಂದ ನಡೆಯಲಿದೆ. ಮೇ 7ರಂದು ಗ್ರಾಮ ದೇವತಾ ಪ್ರಾರ್ಥನೆ, ಗುರು ಗಣಪತಿ ಪೂಜೆ, ಶುದ್ಧಿ ಕರ್ಮಗಳು, ಬ್ರಹ್ಮಕೂಚ ಹೋಮ, ಭೂಶುದ್ಧಿ, ರಾಕ್ಷೋಗ್ನ ಹವನ, ದೇವರ ಹೊಸಪೀಠ ಸ್ಥಾಪನೆ, ದೇವರ ಅಧಿವಾಸ ನಡೆಯಲಿದೆ. ಮೇ 8ರಂದು ಗಣೇಶ ಪೂಜೆ, ಪ್ರತಿಷ್ಠಾಂಗ ಹವನಗಳು, ದೇವರ ಪ್ರತಿಷ್ಠೆ, ಪರಿವಾರ ದೇವರ ಪ್ರತಿಷ್ಠೆ, ಪ್ರಾಣ ಪ್ರತಿಷ್ಠೆ, ಕಲಾವೃದ್ಧಿ, ಸಾಯಂಕಾಲ ದೇವಿಯ ಗ್ರಾಮೋತ್ಸವ, ತುಲಾರೋಹಣ ಉತ್ಸವ ನಡೆಯಲಿದೆ. ಮೇ 9ರಂದು ಪವಮಾನ ಹೋಮ, ಭಾವ್ಯ ಮತ್ತು ಪೂರ್ಣ ಕಲಾವೃದ್ಧಿ ಶಾಂತಿ ಹೋಮ, ಸಂಜೆ ಅಶ್ಲೇಷ ಬಲಿ ಪ್ರದಾನ, ಗ್ರಾಮ ಬಲಿ ನಡೆಯಲಿದೆ. ಅಲ್ಲದೆ ಭಕ್ತಾದಿಗಳು ನಾಗದೋಷ ಪರಿಹಾರಾರ್ಥವಾಗಿ ಆಶ್ಲೇಷ ಬಲಿ ಸೇವೆಯ ರಸೀದಿ ಪಡೆಯಬಹುದು. ಮೇ 10ರಂದು ವಿವಿಧ ಹೋಮ ಹವನಾದಿಗಳು, ಸಾಯಂಕಾಲ ಶ್ರೀದೇವಿಯ ನಗರೋತ್ಸವ, ಅಷ್ಟಾವಧಾನ ಸೇವೆ ನಡೆಯಲಿದೆ. ಮೇ 11ರಂದು 108 ಬ್ರಹ್ಮ ಕಲಶಾಭಿಷೇಕ, ಪ್ರಸನ್ನ ಚಂಡಿಕಾ ಹೋಮ, ಮಹಾಪೂರ್ಣಾಹುತಿ ಪ್ರಸಾದ ವಿತರಣೆ, ಮಧ್ಯಾಹ್ನ ಅನ್ನ ಸಂತರ್ಪಣೆ ನಡೆಯಲಿದೆ. ಈ 5 ದಿನಗಳ ಕಾರ್ಯಕ್ರಮದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ತನು ಮನ ಧನದಿಂದ ಸಹಕಾರ ನೀಡುವಂತೆ ಕೋರಿದರು. ದೇವರ ಅಪ್ಪಣೆ ಆಯಿತು. 75 ವರ್ಷಗಳ ತುಂಬಿದ್ರಿಂದ ಪುನರ್ ಪ್ರತಿಷ್ಠೆ ಮಾಡಬೇಕು, ಸ್ವಲ್ಪ ಪೀಠದಲ್ಲಿ ಭಿನ್ನ ಇದೆ ಅಂಥೇಳಿ ತಾಂಬೂಲ ಪ್ರಶ್ನೆಯಲ್ಲಿ ಬಂದಿದ್ದರಿಂದ ಅದಕ್ಕೋಸ್ಕರ ನಾವು ಈ ನಮ್ಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ವರ್ಧಂತಿ ಆಗಬೇಕಾಗಿತ್ತು ನಮಗೆ ಈ ಮುಂದಿನ ತಿಂಗಳಲ್ಲಿ. ಆ ವರ್ಧಂತಿ ಸಮಯದಲ್ಲೇ 75 ವರ್ಷಗಳು ಕಳೆದಿರೋದ್ರಿಂದ ಒಂದು ಅಮೃತ ಮಹೋತ್ಸವ ಮಾಡೋಣ ಅನ್ನೋ ಒಂದು ಯೋಚನೆ. ಅದನ್ನು ತುಂಬ ಹುಮ್ಮಸ್ಸಿನಿಂದ ಹಮ್ಮಿಕೊಂಡ್ವಿ ನಾವು. ಕೆಲಸಗಳು ಪ್ರಾರಂಭ ಆಯಿತು. ನಮ್ಮ ಲೆಕ್ಕ ಇದ್ದಿದ್ದು ಸಭಾಭವನ ಮತ್ತು ದೇವಸ್ಥಾನದ ಕೆಲಸಗಳು ಎರಡು ಒಟ್ಟೊಟ್ಟಿಗೆ ಲೋಕಾರ್ಪಣೆ ಮಾಡಬೇಕು, ದೇವ್ರ ಕೆಲಸಗಳಾಗಬೇಕು ಅನ್ನೋ ಉದ್ದೇಶ ಇತ್ತು. ಗೊತ್ತಿಲ್ಲ ನಮಗೆ, ನಮ್ಮ ಹುಮ್ಮಸ್ಸು ಎಲ್ಲ ಒಂದು ಕಡೆ ಅತಿ ಆಯಿತು ಅನಿಸುತ್ತೆ. ವಾಸ್ತವಿಕತೆ ಬೇರೆ ಇರ್ತದೆ. ಹಾಗಾಗಿ ನಮಗೆ ಸಭಾಭವನದ ಕೆಲಸದಲ್ಲಿ ಸ್ವಲ್ಪ ಕುಂಠಿತಾಯಿತು. ಮುಖ್ಯ ಅಂದರೆ ನಮಗೆ ಹಣ ಏನು ಬರುತ್ತೆ ಅಂತ ನಿರೀಕ್ಷೆ ಮಾಡಿದ್ವಿ ನಾವು, ಕೊಡ್ತಾರೆ ಅನ್ನೋ ಅಪೇಕ್ಷೆ ಇತ್ತು. ಅದು ಸ್ವಲ್ಪ ನಿಧಾನ ಆಗುತ್ತೆ. ಆದ್ದರಿಂದ ನಾವು ಯೋಚನೆ ಮಾಡಿದ್ವಿ, ನಾವು ಸುವರ್ಣ ಮಹೋತ್ಸವವನ್ನು ದೇವರ ಅಮೃತ ಮಹೋತ್ಸವವನ್ನು ದೇವರ ಆವಾರದಲ್ಲಿ ಏನು ಕೆಲಸಗಳಿದೆ ಅದನ್ನೆಲ್ಲ ಮುಗಿಸ್ಕೊಂಡು ಪರಿವಾರ ದೇವರುಗಳಿಗೆಲ್ಲ ಸ್ಥಾನ ಕೊಟ್ಟು ದೇವಿಯ ಪೀಠ ಬದಲಾವಣೆ ಮಾಡಿ ಪುನರ್ ಪ್ರತಿಷ್ಠೆ ಮಾಡಿ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಕಾರ್ಯಕ್ರಮ ಹಮ್ಮಿಕೊಂಡ್ವಿ. ನಮ್ಮ ಸಮಿತಿಗೆ ಈ ಕೆಲಸ ಮೊದಲೇದು, ಜೊತೆಗೆ ದೊಡ್ಡದು. ಯಾಕಂದರೆ ನಾವು ಇಷ್ಟೇ ಜನ ಇದ್ದುಕೊಂಡು ಈ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ನಮಗೆ. ಅದಕ್ಕೆ ನಾವು ಯೋಚನೆ ಮಾಡಿದ್ವಿ, ಗ್ರಾಮದಲ್ಲಿ ಅನುಭವಸ್ಥರಿದ್ದಾರೆ, ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿದವರು ಗ್ರಾಮದಲ್ಲಿ ನಗರದಲ್ಲಿ ಎಲ್ಲ ಇದ್ದಾರೆ. ಅವರನ್ನೆಲ್ಲ ಕೂಡಿಸ್ಕೊಂಡು ಅವರೊಟ್ಟಿಗೆ ನಾವು ಕೈ ಜೋಡಿಸ್ಕೊಂಡ್ರೆ ನಮಗೂ ಸ್ವಲ್ಪ ಸುಲಭ ಆದೀತು, ಸ್ವಲ್ಪ ಅನುಭವ ಕೂಡ ಬಂದಿತ್ತು ಅನ್ನೋ ಯೋಚನೆ ಇಟ್ಕೊಂಡು ನಾವು ಮೊನ್ನೆ ಭಾನುವಾರ 5ನೇ ತಾರೀಕು ಗ್ರಾಮ ಸಭೆ ಕರೆದ್ವಿ. ನಮಗೆ ಯಾರ್ಯಾರು ನಮ್ಮ ಜೊತೆಗಿದ್ರೆ ಒಳ್ಳೆಯದು ಅನಿಸುತ್ತೋ ಅವರಿಗೆಲ್ಲ ಮನವಿ ಮಾಡಿಕೊಂಡ್ವಿ. ಎಲ್ಲರೂ ಬಂದು ತುಂಬ ಧನಾತ್ಮಕವಾದ ಚರ್ಚೆಗಳಾಗಿ ಸಮಿತಿ ರಚನೆ ಕೂಡ ಆಯಿತು. ಸಮಿತಿಯ ಸದಸ್ಯರುಗಳು ಈಗಾಗಲೇ ನಿಮಗೆ ಪರಿಚಯ ಆಗಿದೆ. ಆ ಸಮಿತಿ ಕಡೆಯಿಂದ ಕಾರ್ಯಕ್ರಮನ ಮಾಡಬೇಕು. 5 ದಿನದ ಕಾರ್ಯಕ್ರಮ ಇದೆ.
ದೊಡ್ಡ ಕಾರ್ಯಕ್ರಮ ನಮ್ಮ ಲೆಕ್ಕಕ್ಕೆ. ಇದಕ್ಕಿಂತ ದೊಡ್ಡ ಕಾರ್ಯಕ್ರಮಗಳು ಮಾಡಿದ್ದಾರೆ ಜನ, ನಾವು ನೋಡಿದ್ದೀವಿ. ಆದರೆ ನಮ್ಮ ಲೆಕ್ಕಕ್ಕೆ ಇದು ಭಾಳ ದೊಡ್ಡ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಯಶಸ್ಸಿಗೆ ನೀವೆಲ್ಲರೂ ಹೆಚ್ಚಿನ ಪ್ರಚಾರ ಕೊಟ್ಟು ಜನಗಳು ದೇವಸ್ಥಾನಕ್ಕೆ ಬಂದು ದೇವರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ 5 ದಿನಗಳ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕೊನೆಯ ದಿನದ ಮಹಾ ಪೂಜೆ ಹಾಗೆ ಮಹಾ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಜನ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಲಿಕ್ಕೆ ತಾವೆಲ್ಲರೂ ನಮ್ಗೆ. ಅರ್ಚಕ ಗುರುನಾಥ ಗುನುಗ ಮಾತನಾಡಿ 200 ವರ್ಷಗಳ ಇತಿಹಾಸ ಇರುವ ಸಾಣಿಯಮ್ಮ ದಕ್ಷಿಣೋಭಿಮುಖವಾಗಿ ನೆಲೆಸಿದ್ದಾಳೆ. ಮಕ್ಕಳಿಗೆ ಎದುರಾಗುವ ಸಂಕಷ್ಟಗಳನ್ನು ನಿವಾರಿಸುವ ದೇವಿಯ ಅಮೃತ ಮಹೋತ್ಸವವನ್ನು ಅದ್ದೂರಿಯಾಗಿ ನಡೆಸಲು ನಿಶ್ಚಯಿಸಿದ್ದೇವೆ. ಎಲ್ಲರೂ ಸಹಕಾರ ನೀಡುವಂತೆ ಕೋರಿದರು. ಈ ಶಾಂತಿಕಾ ಪರಮೇಶ್ವರಿ ದೇವಿ 200 ವರ್ಷಗಳ ಇತಿಹಾಸವಿರುವ ದೇವಿಯಾಗಿರುತ್ತದೆ. ಅದನ್ನು ಪುನರ್ ಪ್ರತಿಷ್ಠಾಪನೆ 1950ರಲ್ಲಿ ಪುನರ್ ಪ್ರತಿಷ್ಠಾಪನೆಗೊಂಡಿದೆ. ಈಗ 75ನೇ ವರ್ಷದ ಹೊಸ್ತಿಲಲ್ಲಿರುವುದಿಲ್ಲ. ಆ ಸಂಭ್ರಮವನ್ನು ಆಚರಿಸಬೇಕು ಅನ್ನುವಂಥದ್ದು ಆಡಳಿತ ಮಂಡಳಿಯವರು ನಿಶ್ಚಯ ಮಾಡಿದ ಪ್ರಕಾರ ತಾಯಿಯ ಅಪ್ಪಣೆಯಂತೆಯೇ ದೇವಸ್ಥಾನದ ಜೀರ್ಣೋದ್ಧಾರದ ಕೆಲಸ ಎಲ್ಲ ಪೂರೈಸಿ ಈ ಮೇ 7ರಿಂದ 11ನೇ ತಾರೀಕಿನವರೆಗೆ ಈ ಅಮೃತ ಮಹೋತ್ಸವದ ಆಚರಣೆ ಮಾಡಬೇಕು ಅನ್ನುವಂಥದ್ದು ನಿಶ್ಚಯ ಮಾಡೋದ್ರಿಂದ ಎಲ್ಲ ಜನರ ಸಹಕಾರದೊಂದಿಗೆ ಈ ಕಾರ್ಯ ಚಂದ ರೀತಿಯಲ್ಲಿ ನಡೆಸಿಕೊಡ್ಬೇಕು ಅನ್ನುವಂಥದ್ದು ವಿಚಾರ ಆಡಳಿತ ಮಂಡಳಿಯವರು ಭಜಕರಲ್ಲಿ ವಿನಂತಿ ಮಾಡದಂತೆಯೇ ಆ ಕೆಲಸ ಸರಿಯಾಗಿ ಪೂರೈಸಿಕೊಡುವಂಥದ್ದು. ಅಮೃತ ಮಹೋತ್ಸವ ಸಮಿತಿಯ ಗೌರವಾಧ್ಯಕ್ಷ ವೆಂಕಟೇಶ್ ನಾಯಕ್ ಮಾತನಾಡಿ, ಇದೊಂದು ಜಾಗೃತ ಶಕ್ತಿ ಸ್ಥಳವಾಗಿದ್ದು ಈ ದೇವರ ಪರ ಜಿಲ್ಲೆ, ರಾಜ್ಯ ಸೇರಿದಂತೆ ವಿದೇಶದಲ್ಲೂ ನೆಲೆಸಿದ್ದಾರೆ. ಅವರೆಲ್ಲರ ಸಹಾಯ ಸಹಕಾರದಿಂದ ಶ್ರೀ ಸಾಣಿಯಮ್ಮ ದೇವರ ಅಮೃತ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸೋಣ ಎಂದು ಕರೆ ನೀಡಿದರು. ಮೇ 7ರಿಂದ 11ನೇ ತಾರೀಕಿನ ತನಕ ಏನು ಜೀರ್ಣೋದ್ಧಾರ ಮತ್ತು ಅಮೃತ ಮಹೋತ್ಸವದ ಒಂದು ಕಾರ್ಯಕ್ರಮ ಜರುಗಬೇಕು ಹೇಳುವಂಥ ಒಂದು ನಿಶ್ಚಯ ಮಾಡಿದಂತೆ ಎಲ್ಲ ಕಾರ್ಯಕ್ರಮವನ್ನು ಚೌಕಟ್ಟು ಮಾಡಿದ್ದಾರೆ. ಇವತ್ತು ಹೇಳಿದಾಗೆ ನಮ್ಮ ನಾಗರಾಜ್ ಸರ್ ಹೇಳಿದಾಗೆ ಇದರಲ್ಲಿ ಕೇವಲ ಒಂದು ಆಡಳಿತ ಸಮಿತಿ ಅಥವಾ ಈ ಕಾರ್ಯಕ್ರಮದ ಆಯೋಜನೆ ಮಾಡಿದವರಷ್ಟೇ ಇದರಲ್ಲಿ ಭಾಗವಹಿಸಿದರೆ ಸಾಧ್ಯ ಆಗೋದಿಲ್ಲ. ದೊಡ್ಡ ಕಾರ್ಯಕ್ರಮ ಇದೆ. ಇದೊಂದು ಜಾಗೃತ ಸ್ಥಾನ. ಇದಕ್ಕೆ ಈ ಸ್ಥಾನಕ್ಕೆ ಕೇವಲ ಈ ಊರಿನವರು ಅಥವಾ ಈ ಗ್ರಾಮದವರು ಅಷ್ಟೇ ಅಲ್ಲ, ಈ ಗ್ರಾಮದಿಂದ ಹೊರಗಡೆ ಇರುವಂಥ ಬಾಂಬೆದಲ್ಲಿರ್ಬೋದು, ಬೆಂಗಳೂರದಲ್ಲಿರ್ಬೋದು, ವಿದೇಶದಲ್ಲಿರುವಂತಹ ಬಹಳಷ್ಟು ಜನ ಈ ಸ್ಥಾನಕ್ಕೆ ಮಾನ್ಯತೆ ಕೊಡ್ತಾರೆ. ಭಾಳಷ್ಟು ಜನ ಈ ಊರಿಗೆ ಬಂದಾಗ ಈ ದೇವಸ್ಥಾನಕ್ಕೆ ಬಂದು ಪ್ರಾರ್ಥನೆ ಮಾಡಿಕೊಂಡು ತಮ್ಮ ಕಷ್ಟಗಳನ್ನು ಹೇಳ್ಕೊಂಡು ಅದಕ್ಕೆ ಪರಿಹಾರ ಆದರೆ ಮತ್ತೊಮ್ಮೆ ಬಂದು ಇಲ್ಲಿ ತಮ್ಮ ವಂದನೆಗಳನ್ನು ಹೇಳುವಂಥ ಒಂದು ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇದೆ. ಹಾಗಾಗಿ ಸಾಣಿಯಮ್ಮ ದೇವಸ್ಥಾನದ ಒಂದು ಈ ಸಂಭ್ರಮದಲ್ಲಿ 75ವ ವರ್ಷದ ಏನು ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳಬೇಕು. ಮತ್ತು ವಿಶೇಷವಾಗಿ ಈ ಜೀರ್ಣೋದ್ಧಾರದ ಕಾರ್ಯ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಈಗಾಗಲೇ ನಾಗರಾಜ್ ಅವರು ಹೇಳಿದಾಗೆ 1ರಿಂದ 1.25 ಕೋಟಿ ರೂಪಾಯಿಯ ಒಂದು ಹಣಕಾಸಿನ ಒಂದು ಅಗತ್ಯತೆ ತುರ್ತಾಗಿ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ. ಭಜಕರು ಹೆಚ್ಚಿನ ಪ್ರಮಾಣದಲ್ಲಿ ಅದಕ್ಕೆ ಸಹಯೋಗ ನೀಡುವ ಮೂಲಕ ಏನು ಆಡಳಿತ ಮಂಡಳಿ 7ನೇ ತಾರೀಕಿನಿಂದ ಮೇ 7ರಿಂದ 11ನೇ ತಾರೀಕಿನ ತನಕ ಕಾರ್ಯಕ್ರಮಗಳನ್ನು, ಜೀರ್ಣೋದ್ಧಾರದ ಕಾರ್ಯಕ್ರಮ ಇರ್ಬೋದು, ಪುನರ್ ಪ್ರತಿಷ್ಠೆಯ ಕಾರ್ಯಕ್ರಮ ಇರ್ಬೋದು, ಅದರ ನಂತರ ಈ ಕಟ್ಟಡದ ಪೂರ್ಣಗೊಳಿಸುವಂಥ ನಿಟ್ಟಿನಲ್ಲಿ ಏನು ವಿಚಾರ ಇಟ್ಕೊಂಡಿದ್ದಾರೋ ಅದಕ್ಕೆಲ್ಲರೂ ನಮ್ಮ ಕುಮಟಾದ ಗ್ರಾಮಸ್ಥರು ಮತ್ತು ಕುಮಟಾದಿಂದ ಬೇರೆ ರಾಜ್ಯಗಳಿಗೆ ಹೋದವರು ಇರ್ಬೋದು, ಪರಸ್ಥಳದಲ್ಲಿ ಇರ್ಬೋದು, ಪರದೇಶದಲ್ಲಿ ಇರ್ಬೋದು, ಅವರೆಲ್ಲರೂ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಹಕಾರ ಮಾಡಬೇಕಿರುವಂಥ ಒಂದು ವಿನಂತಿಯನ್ನು ಈ ಸ್ಥಾನದಿಂದ ನಾವು ಮಾಡಲಿಕ್ಕೆ. ಅಮೃತ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾದ ಶೈಲೇಶ್ ನಾಯ್ಕ್ ಮಾತನಾಡಿ, ದೇವಿಯ ಅಮೃತ ಮಹೋತ್ಸವ ಕಾರ್ಯಕ್ರಮದ ಅಧ್ಯಕ್ಷರನ್ನಾಗಿ ನನ್ನನ್ನು ನೇಮಿಸುವ ಮೂಲಕ ತಾಯಿಯ ಸೇವೆ ಮಾಡುವ ಭಾಗ್ಯ ನನ್ನ ಪಾಲಿಗೆ ಒಲಿದಿದೆ. ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನಡೆಸಲು ಎಲ್ಲರೂ ಸಹಕಾರ ನೀಡುವಂತೆ ಮನವಿ ಮಾಡಿದರು. ಆ ದೇವಿ ಒಂದು ಸಣ್ಣ ನನಗೊಂದು ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದೆ ಅಂತ ತಿಳ್ಕೊಳ್ತೇನೆ. ನಾವೆಲ್ಲರೂ ಸೇರಿ ಇದನ್ನ ಈ ಕಾರ್ಯಕ್ರಮವನ್ನ ತುಂಬಾ ಚೆನ್ನಾಗಿ ಮಾಡೋಣ. ಎಲ್ಲರೂ ಮನಸ್ಫೂರ್ತಿಯಾಗಿ ಕೆಲಸ ಮಾಡೋಣ. ಯಾರು ಕಮಿಟಿಲಿ ಇದ್ದಾರೋ, ಕಮಿಟಿಲಿ ಇಲ್ಲ ಅನ್ನೋದೆಲ್ಲ ಬೇಡ. ಎಲ್ಲರ ಸಹಕಾರ ಇರಲಿ. ಎಲ್ಲರೂ ಚಂದ ರೀತಿಯಿಂದ ಇದನ್ನು ಮಾಡೋಣ. ನೀವು ಪತ್ರಿಕೆಯವರು ಆದಷ್ಟು ಎಷ್ಟು ಇದನ್ನು ಪ್ರಚಾರ ಮಾಡ್ಲಿಕ್ಕೆ ಸಾಧ್ಯ ಉಂಟು ಅದಷ್ಟು ಪ್ರಚಾರವನ್ನು ಕೊಡಿ.
ಸುದ್ದಿಗೋಷ್ಠಿಯಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ನಾಗಪ್ಪಗೌಡ, ಕಾರ್ಯದರ್ಶಿ ಭಗವಾನ್ ನಾಯ್ಕ್, ಪ್ರಮುಖರಾದ ಗಜಾನನ್ ನಾಯ್ಕ್, ದೇವಪ್ಪ ನಾಯ್ಕ್, ಅಣ್ಣಯ್ಯ ಪೈ, ಮಾದೇವಗೌಡ, ಶೇಖರ ಪಟಗಾರ್, ಎಂಜಿ ನಾಯ್ಕ್, ಮಂಜುನಾಥ್ ಮಡಿವಾಳ್, ನಾರಾಯಣ ನಾಯ್ಕ್, ಲಕ್ಷ್ಮಣ್ ನಾಯ್ಕ್, ಪದ್ದು ಮಹಾಲೆ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.